ಉಪಚುನಾವಣೆಯಲ್ಲಿ ಮೂರಲ್ಲೂ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಒಳ್ಳೆಯ ಫಲಿತಾಂಶ ಬಂದಿದೆ. ಮೂರು ಕೂಡ ಗೆದ್ದು ಒಂದು ಕಲ್ಯಾಣ ಕರ್ನಾಟಕ, ಒಂದು ನಮ್ಮ ಕಿತ್ತೂರು ಕರ್ನಾಟಕ ಮತ್ತು ಇನ್ನೊಂದು ಹಳೆ ಮೈಸೂರು, ಮೂರಲ್ಲೂ ಕೂಡ ನಾವು ಒಳ್ಳೆಯ ರಿಸಲ್ಟ್ ಬಂದಿರೋದು, ಒಳ್ಳೆಯ ಮಾರ್ಜಿನಲ್ಲಿ ಗೆದ್ದಿದೆ. ಭಾಳ ಸಂತೋಷ. ಇದು ನಮ್ಮ ಸರ್ಕಾರದ ಒಂದು ಕೆಲಸ ಕಾರ್ಯಗಳು ಮತ್ತು ಕಾಂಗ್ರೆಸ್ ಮೇಲೆ ಇರುವಂಥ ವಿಶ್ವಾಸ ಮತ್ತು BJPಯ ಒಂದು ಸುಳ್ಳಿನ ಆಧಾರಿತವಾದಂಥ ಒಂದು ಪ್ರಚಾರ ಇತ್ತು. ಅದಕ್ಕೆ ಉತ್ತರ ಕೊಟ್ಟಿದ್ದಾರೆ ಜನ. ಯಾಕಂದರೆ ಪದೇ ಪದೇ ಅವರು ಏನೋ ಇಟ್ಕೊಂಡು ಅದು ಜನರಲ್ಲಿ ಗೊಂದಲ ಸೃಷ್ಟಿ ಮಾಡ್ತಕ್ಕಂಥ ಪ್ರಯತ್ನ ಮಾಡ್ತಾಯಿದ್ರು. ಅನಾವಶ್ಯಕವಾದಂಥ ಒಂದು ವಿಷಯಗಳು ತಗೊಳ್ಳೋದು ಮತ್ತು ಕೇಂದ್ರ ಸರ್ಕಾರವನ್ನು ಉಪಯೋಗಿಸ್ಕೊಂಡು ನಮ್ಮ ಮುಖ್ಯಮಂತ್ರಿಗಳ ಮೇಲೆ ಸುಳ್ಳಿನ ಆರೋಪಗಳನ್ನ ಅವ್ರ ಮೇಲೆ ಮಾಡಿ ಅವರಿಗೆ ತೊಂದರೆ ಕೊಡುವಂಥ ಒಂದು ಪ್ರಯತ್ನ ಇದೆಲ್ಲವನ್ನು ಕೂಡ ಮಾಡಿದ್ದಾರೆ. ಅದರಿಂದ ಈ ರಿಸಲ್ಟು ನಮಗೆ ಇನ್ನೂ ಹೆಚ್ಚಿನ ಒಂದು ಶಕ್ತಿ ಕೊಟ್ಟಿದೆ ಮತ್ತು ಮುಂದಿನ ದಿವಸದಲ್ಲಿ ನಮ್ಮ ಸರ್ಕಾರ ಇನ್ನೂ ಒಳ್ಳೊಳ್ಳೆಯ ಕೆಲಸಗಳನ್ನು ಮಾಡುವಂಥದ್ದಕ್ಕೆ ಈ ಒಂದು ರಿಸಲ್ಟು ನಮಗೆ ಪ್ರೇರೇಪಿಸಿದೆ ಅಂತ ಹೇಳ್ಬೋದು. ಚನ್ನಪಟ್ಟಣದಲ್ಲಿ CP ಯೋಗೇಶ್ ಅವರಿಗಿದ್ದ ನಿಖಿಲ್ ಅವರು 3ನೇ ಬಾರಿ ಸೋತಿದ್ದಾರೆ. ನೋಡಿ, ನಾನು ನಿಖಿಲ್ ಅವರು ಈ ಚನ್ನಪಟ್ಟಣದಲ್ಲಿ ರಿಸಲ್ಟ್ ಏನಾಗುತ್ತೆ ಅಂತ ನಮಗೆ ಅಲ್ಲಿದ್ದಾಗಲೇ ಗೊತ್ತಾಗಿತ್ತು. ಯಾಕೆಂತ ಹೇಳಿದ್ರೆ ಅಲ್ಲಿಯ ಪರಿಸ್ಥಿತಿ ಯಾವ ರೀತಿಯಾದಂಥ ಬೆಳವಣಿಗೆ ಆಗಿತ್ತು ಅದು ಸ್ಪಷ್ಟವಾಗಿ ನಮಗೆ ಗೊತ್ತಾಗ್ತಾ ಇತ್ತು. ಕುಮಾರಸ್ವಾಮಿಯವರು ಕಳೆದ ಪಾರ್ಲಿಮೆಂಟ್ ಎಲೆಕ್ಷನ್ನಲ್ಲಿ ಅವರು ಗೆಲ್ಲೋದಕ್ಕೆ ಕಾರಣಗಳು ಬೇರೆ ಇತ್ತು. ಆದರೆ ಈ ಚುನಾವಣೆ ಅವರು ನಿಖಿಲ್ ಅವ್ರನ್ನ ಅಲ್ಲಿ ನಿಲ್ಲಿಸಿರ್ತಕ್ಕಂಥದ್ದು ಅದು ಜನರಿಗೆ ಅದು ಎಷ್ಟರ ಮಟ್ಟಿಗೆ ಅದು ಇಷ್ಟ ಆಗಲಿಲ್ಲ ಅಂತ ಈ ರಿಸಲ್ಟೇ ಹೇಳ್ತಾ ಇದ್ದಾರೆ. ಜಮೀರ್ ಅವ್ರ ಮಾತು ಅದರಿಂದ ಸುಮ್ಮನೆ ಎಲ್ಲ ಜಮೀರ್ ಅವರೇನೋ ಹೇಳಿದ್ರು, ಇನ್ನೊಬ್ಬರೇನೋ ಹೇಳಿದ್ರು, ಅದೆಲ್ಲ ಒಂದು ಕಡೆ ಏನೇ ಇರಲಿ ಅದು ಮುಖ್ಯ ಇರಲಿಲ್ಲ. ಜನರಿಗಲ್ಲಿ ಒಂದು ಕಡೆ ನಮ್ಮ ಸರ್ಕಾರ ಕೆಲಸ ಮಾಡುವಂಥದ್ದಿತ್ತು, ಇನ್ನೊಂದು ಕಡೆ ಯೋಗೇಶ್ವರವರು ಅಲ್ಲಿ ಆ ಕ್ಷೇತ್ರದಲ್ಲಿ ಅಲ್ಲೇ ಇದ್ದು ಅದು ಮುಖ್ಯ ಇರಲಿಲ್ಲ. ಜನರಿಗಲ್ಲಿ ಒಂದು ಕಡೆ ನಮ್ಮ ಸರ್ಕಾರ ಕೆಲಸ ಮಾಡುವಂಥದ್ದಿತ್ತು, ಇನ್ನೊಂದು ಕಡೆ ಯೋಗೇಶ್ವರವರು ಅಲ್ಲಿ ಆ ಕ್ಷೇತ್ರದಲ್ಲಿ ಅಲ್ಲೇ ಇದ್ದು ಕಳೆದ 25 ವರ್ಷದಿಂದ ಕೆಲಸ ಮಾಡಿದ್ದಾರೆ. ಕಳೆದ 25-30 ವರ್ಷದಿಂದ ಅದರಿಂದ ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ. ಜನ ಅದನ್ನು ನೋಡಿ ಓಟ್ ಹಾಕಿದ್ದಾರೆ. ಇವರು ಹಣದ ಹೊಳೆ ಹರಿಸಿದ್ರು ಯಾರು ಕುಮಾರಸ್ವಾಮಿಯವರು. ಮತ್ತು ಎಲ್ಲ ರೀತಿಯ ತಂತ್ರಗಾರಿಕೆ ಮಾಡಿದ್ರು. ಮಾನ್ಯ ದೇವೇಗೌಡರನ್ನ ಬೀದಿಗಳಲ್ಲಿ ಓಡಾಡಿಸಿದ್ರು. ಆ ವಯಸ್ಸಿನಲ್ಲಿ ಅವ್ರನ್ನ ಕರ್ಕೊಂಬರ್ಬಾರ್ದಾಗಿತ್ತು. ಆದರೂ ಕೂಡ ಅವ್ರನ್ನ ಆ ರೀತಿಯಾದಂಥ ಒಂದು ಮಾಡಿರ್ತಕ್ಕಂಥ ಜನರಿಗೆ ಇಷ್ಟ ಆಗಲಿಲ್ಲ. ಸೊ ಇದೆಲ್ಲ ಖಂಡಿತವಾಗಿಯೂ ಈಗ ಜವಾಬ್ದಾರಿತವಾಗಿ ನಡ್ಕೋಬೇಕು ಅಂತಲೂ ಕೂಡ ಜನ ಕುಮಾರಸ್ವಾಮಿ ಅವರಿಗೆ ಹೇಳಿದ್ದಾರೆ. ಅವರು ಕೇಂದ್ರ ಸಚಿವರಾಗಿದ್ದಾರೆ. ರಾಜ್ಯದ ಪರವಾಗಿ ಕೆಲಸ ಮಾಡಬೇಕು, ದೇಶದ ಪರವಾಗಿ ಕೂಡ ಕೆಲಸ ಮಾಡಬೇಕು. ಆದರೆ ನಮ್ಮ ರಾಜ್ಯದ ಬಗ್ಗೆ ಕಾಳಜಿ ಇಟ್ಕೊಂಡು ಕೆಲಸ ಮಾಡಲಿ. ಈಗ ಅನೇಕ ಅನ್ಯಾಯಗಳು ನಮ್ಮ ಕೇಂದ್ರ ಸರ್ಕಾರದಿಂದ ಆಗ್ತಾ ಇದೆ. ಅದ್ರ ಬಗ್ಗೆ ಅವರು ಸರಿಪಡಿಸುವಂಥದ್ದಕ್ಕೆ ಜವಾಬ್ದಾರಿತವಾಗಿ ನಡ್ಕೋಬೇಕು. ಸುಮ್ಮನೆ ಇಲ್ಲಿ ಬಂದು ಕ್ಷುಲ್ಲಕ ರಾಜಕಾರಣ ಮಾಡಿಕೊಂಡು ಹೋಗಬಾರ್ದು ಅಂತ ಕುಮಾರಸ್ವಾಮಿ ಅವರು ಕೂಡ ಜನ ಈ ಒಂದು ಚುನಾವಣೆ ಮುಖಾಂತರ ಹೇಳಿದ್ದಾರೆ. ಅವರು ನಮ್ಮ ಹಿತಾಸಕ್ತಿಯನ್ನು ಕೇಂದ್ರದಲ್ಲಿ ಕಾಪಾಡ್ತಕ್ಕಂಥ ಕೆಲಸ ಮಾಡಲಿ. ಮತ್ತು ಸಂಡೂರಲ್ಲಿ ನಮ್ಮ ಕ್ಷೇತ್ರನೇ ಆಗಿತ್ತು, ಅದು ನಾವು ಗೆಲ್ತೀವಿ. ಅಲ್ಲಿ ಬೇರೆ ಬೇರೆ ಪ್ರಯತ್ನಗಳು ಮಾಡಿದ್ದಾರೆ, ಆದರೂ ನಾವು ಹೋರಾಟದಲ್ಲಿ ನಾವು ಗೆದ್ದಿದ್ದೇವೆ. ಮತ್ತು ಶಿಗ್ಗಾಂವಲ್ಲಿ ಅದು ಇವತ್ತು ಯೂಸುಫ್ ಪಠಾಣ್ ಒಬ್ಬ ಅಲ್ಪಸಂಖ್ಯಾತ ಮುಖಂಡ ಅವ್ರು ಗೆದ್ದಿರೋದು ಕೂಡ ಭಾಳ ಸಂತೋಷ. ಈ ಕೋಮುವಾದಕ್ಕೆ ಇದೊಂದು ಒಳ್ಳೆಯ ಉತ್ತರ. ಯಾಕೆಂದರೆ ವಕ್ಫ್ ಇಶ್ಯೂನ ಮತ್ತು ಮುಸಲ್ಮಾನರ ಮೇಲೆ ಎಲ್ಲ ರೀತಿಯ ಒಂದು ದಬ್ಬಾಳಿಕೆ ಮಾಡ್ತಕ್ಕಂಥ ರೀತಿಯಲ್ಲಿ ಪ್ರಚಾರ ಮಾಡ್ತಾಯಿದ್ರು. ಅವರನ್ನು ಹೀಯಾಳಿಸುವಂಥ ಕೆಲಸ BJPಯವರು ಮಾಡ್ತಾಯಿದ್ರು. CT ರವಿ, ಯತ್ನಾಳು ಇವರೆಲ್ಲರೂ ಕೂಡ ಅಲ್ಪಸಂಖ್ಯಾತರ ಮೇಲೆ ಒಂದು ರೀತಿ ಭಯದ ವಾತಾವರಣ ನಿರ್ಮಾಣ ಮಾಡ್ತಕ್ಕಂಥ ಪ್ರಯತ್ನ ಮಾಡಿದ್ರು. ಆದರೆ ಆ ಶಿಗ್ಗಾಂವ್ ಕ್ಷೇತ್ರದ ಜನ ಎಲ್ಲರೂ ಕೂಡ ಹಿಂದೂ, ಕ್ರಿಶ್ಚಿಯನ್, ಮುಸ್ಲಿಂ ಎಲ್ಲರೂ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಅಲ್ಲಿ ಬೆಂಬಲ ಕೊಟ್ಟು ಗೆಲ್ಲಿಸಿದ್ದಾರೆ. ಇದೇನು ತೋರಿಸುತ್ತೆ ಅಂತ ಹೇಳಿದ್ರೆ ಈ ಕೋಮುವಾದವನ್ನು ಈ ರೀತಿಯಾದಂಥ ಬಳಕೆ ಮಾಡೋಕ್ಕೆ ಹೋಗಬೇಡಿ. ನೀವು ಇದನ್ನು ಇದೇ ರೀತಿ ಮುಂದುವರ್ಸ್ಕೊಂಡು ಹೋದರೆ ಖಂಡಿತ ಸಮಾಜ ಒಪ್ಪೋದಿಲ್ಲ ಅಂತ ಒಂದು ಒಳ್ಳೆಯ ಸಂದೇಶ ಒಬ್ಬ ಅಲ್ಪಸಂಖ್ಯಾತ ಮುಸಲ್ಮಾನ ಆ ಕ್ಷೇತ್ರದಿಂದ ಗೆಲ್ಲಿಸಿರೋದು ನಿಜವಾಗ್ಲೂ ನನಗೆ ಅದು ಕೂಡ ಭಾಳ ಸಂತೋಷ. ಒಳ್ಳೆ ಮೆಸೇಜ್ ಹೋಗಿದೆ, ಒಳ್ಳೆ ಮೆಸೇಜ್ ಹೋಗಿದೆ ಜನರಿಗೆ. ಕ್ಷುಲ್ಲಕ ರಾಜಕಾರಣ ಬಿಡಿ, ಸುಳ್ಳಿನ ಆಧಾರದ ಇಟ್ಕೊಂಡು ರಾಜಕಾರಣ ಮಾಡತಕ್ಕಂಥದ್ದು ಬಿಡಿ, ಕೋಮುವಾದ ರಾಜಕಾರಣ ಬಿಡಿ ಅಂತ ಜನ ಇವತ್ತು ರಾಜ್ಯದ ನಮ್ಮ ಎಲ್ಲ ರಾಜಕೀಯ ಮುಖಂಡರು ಹೇಳ್ತಾ ಇದ್ದಾರೆ. ಆ ಸಂದೇಶ ಇಟ್ಕೊಂಡು ನಾವು ಮುಂದೆ ನಮ್ಮ ರಾಜ್ಯಕ್ಕೆ ಒಳ್ಳೆಯದಾಗುತ್ತೆ ನಾನು ಅನ್ಕೊಂಡಿದ್ದೀನಿ.